ನಾವು ತಂದೆ ತಾಯಿನ ದೇವರು ಅಂತೀವಿ, ಆದರೆ ಅವರು ಮಕ್ಕಳನ್ನ ದೇವರು ಅಂತಾರೆ. ಮಕ್ಕಳು ಮತ್ತು ಹೆತ್ತೋ ನಡುವಿನ ಸಂಬಂಧನೇ ಅಂಥದ್ದಲ್ವಾ. ಮಕ್ಕಳಿಗೆ ಏನೇ ಕಮ್ಮಿ ಆದರೂ ಅವ್ರು ಕೊಡೋ ಪ್ರೀತಿಯಲ್ಲಿ ಯಾವ ಕೊರತೆನೂ ಆಗಬಾರ್ದು ಅಂತಾನೆ ಎಲ್ಲ ತಂದೆ ತಾಯಿನೂ ಬದುಕೋದು. ತಂದೆ ತಾಯಿ ಮಕ್ಕಳು ಕೊಡೋ ಪ್ರೀತಿ ಎಷ್ಟೇ ಹೆಚ್ಚಾದರೂ ಅದರಿಂದ ಯಾವ ಸಮಸ್ಯೆಗಳು ಆಗಲ್ಲ. ಆದರೆ ಅವ್ರಿಗೆ ಕೊಡೋ ಸಲಿಗೆ ಸ್ವಾತಂತ್ರ್ಯ ಅತಿ ಆಗಬಾರ್ದು. ಒಂದು ವೇಳೆ ಅತಿ ಆದರೆ ಅದು ಅವರನ್ನು ಅವ್ರ ಬದುಕಿನ ಯಾವ ಹಂತದಲ್ಲಾದರೂ ಎಡುಬಿಳು ಥರ ಮಾಡ್ಬೋದು. ಏನ್ರಿ ಇದು 1 ಅವರಿಂದ ಪೇಪರ್ ಓದ್ತಾನೆ ಇದ್ದೀರಾ? ತಗೊಳ್ಳಿ, ಅದೇನು ಓದ್ತಿದ್ದೀರೋ ಏನೋ. ಲೈ, ಪೇಪರ್ ಓದೋದ್ರೇ ಕಡೆ ಪ್ರಪಂಚದಲ್ಲಿ ಏನ್ ನಡೀತಾ ಇದೆ ಏನ್ ನಡೀತಾ ಇಲ್ಲ ಅಂತ ಗೊತ್ತಾಗೋದು. ಅಲ್ಲ ರೀ, ನಿಮ್ಗೆ ಮನೇಲಿ ಏನ್ ನಡೀತಿದೆ, ಹೆಂಡತಿ ಮನ್ಸಲ್ಲಿ ಏನ್ ನಡೀತಿದೆ ಅಂತ ಗೊತ್ತಿಲ್ಲ. ಪ್ರಪಂಚದಲ್ಲಿ ಏನ್ ನಡೀತಿದೆ ಅಂತ ತಿಳ್ಕೊಂಡು ಏನ್ರಿ ಮಾಡ್ತೀರಾ? ಸರಿ, ಈಗ ವಟ ವಟ ಅನ್ಬೇಡ, ಅದು ಏನ್ ಹೇಳ್ಬೇಕು ಅಂತೀವಿ ಅದನ್ನ ಹೇಳು. ನಾನೇನಾದ್ರೂ ಮಾತಾಡಿದ್ರೆ ಅಪ್ಪ ಮಗಳಿಬ್ರು ಒಂದೇ ತರ ಆನ್ಸರ್ ಕೊಡ್ತೀರಾ ಅಲ್ವಾ? ರೀ, ನಿಮ್ ಮಗಳು ಏನ್ ಮಾಡ್ತಾಳೆ, ಎಲ್ಲಿಗೆ ಹೋಗ್ತಾಳೆ ಅಂತ ಏನಾದ್ರು ಗೊತ್ತಾ ನಿಮ್ಗೆ? ಅದಕ್ಕೆ ನೀನಿದೆಯಲ್ಲೇ CID ಆಫೀಸರ್ ತರ. ನಾನೇನಾದ್ರೂ ಮಾತಾಡಿದ್ರೆ ಈಗ ತಮಾಷೆಯಾಗಿ ಮಾತಾಡ್ತೀರಾ? ರೀ, ಇತ್ತೀಚೆಗಂತೂ ಅವಳು ಹಾಕೊಳ್ತಿರೋ ಬಟ್ಟೆ, ಮಾಡ್ಕೊಂಡಿರೋ ಫ್ರೆಂಡ್ಸು, ಇವನ್ನೆಲ್ಲ ನೋಡ್ತೀರಾ ನಂಗೆ ತುಂಬಾ ಭಯ ಆಗ್ತಿದೆ ರೀ. ನೋಡು, ಈಗಿನ ಕಾಲದಲ್ಲಿ ಅದೆಲ್ಲ ಕಾಮನ್ ಕಣೆ. ನಾವು ಮಕ್ಕಳನ್ನ ಕಟ್ಟಾಕೋ ಪ್ರಯತ್ನ ಮಾಡಿದಷ್ಟು ಅವ್ರು ಹಾಳಾಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅಂದ್ರೆ ಏನ್ ಈ ಮಾತಿನರ್ಥ? ಅವಳನ್ನ ಅವಳ ಪಾಡಕ್ ಬಿಟ್ಬಿಡೋಣ ಅಂತನಾ? ಹಾಗಲ್ಲ ಕಣೆ, ಈಗಿನ ಕಾಲದ ಮಕ್ಕಳಿಗೆ ನಾವು ಹೇಳೋದನ್ನ ಪ್ರೀತಿಯಿಂದ ಹೇಳಬೇಕು, ಇಲ್ಲಾಂದ್ರೆ ಅವ್ರನ್ನ ಮಾತು ಕೇಳಿಸ್ಕೊಳ್ಳೋದೇ ಇಲ್ಲ. ನಿಮ್ ಪ್ರೀತಿ ಜಾಸ್ತಿ ಆಗಿನೇ ಅವಳು ಈ ತರ ಎಲ್ಲ ಆಡ್ತಾ ಇರೋದು. ನೋಡಿ, ಇವತ್ತು ಸಂಡೆ, ನೀವು ಮನೇಲಿದ್ದೀರಾ, ಇವಳು ಮನೇಲಿಲ್ಲ. ನನಗಂತೂ ಇವಳು ಬುದ್ಧಿ ಹೇಳಿ ಹೇಳಿ ಸಾಕಾಗೋಗಿದೆ. ಅಯ್ಯೋ, ನಿನ್ ಕೋಪಕ್ಕೆ ಟೀನೇ ತಣ್ಣಗಾಗೋಯ್ತು, ಸ್ವಲ್ಪ ಬಿಸಿ ಮಾಡ್ಕೊಂಬಾರೆ. ಈ ಮನೇಲಿ ಅಪ್ಪ ಮಗಳು ಸೇವೆ ಮಾಡೋದೇ ನನ್ ಕೆಲ್ಸ ಆಗೋಯ್ತು. ಮನೆ ಸಮಸ್ಯೆಗಿಂತ ಪ್ರಪಂಚದ ಸಮಸ್ಯೆ ಎಷ್ಟೋ ವಾಸಿ. ಅದೇನ್ 3 ಹೊತ್ತು ಲ್ಯಾಪ್ಟಾಪ್ ಅಲ್ಲೇ ಇರ್ತೀಯಾ? ಅದ್ ಯಾವಾಗ ಓದ್ತೀಯೋ, ಅದ್ ಯಾವಾಗ ಪಿಕ್ಚರ್ ನೋಡ್ತೀಯೋ ಒಂದು ಗೊತ್ತಾಗಲ್ಲ. ಅಮ್ಮ ಆಯ್ತು, ನಾನೇನು ಹೇಳಲ್ಲ, ನಿಂಗೆ ಹೇಗ್ ಬೇಕೋ ಹಾಗೆ ಮಾಡ್ಕೊ. ನಮ್ಮ ಮಕ್ಳು ಓದ್ಲಿ ಬರೀಲಿ ಅಂತ ನಾವಿಲ್ಲಿ ಒದ್ದಾಡೋದು, ಆದ್ರೆ ಅವ್ರಲ್ಲಿ ಏನ್ ಮಾಡ್ತಾರೆ ಅಂತ ಯಾರಿಗ್ ಗೊತ್ತಾಗುತ್ತೆ? ಅದೇನು ಯಾವಾಗ್ಲೂ ಇಂಥದ್ದೇ ಪ್ರೋಗ್ರಾಮ್ ನೋಡ್ತಿರ್ತೀಯಾ? ಅಮ್ಮ, ಎಷ್ಟತಿ ಹೇಳಿದೀನಿ ನನ್ ಬಗ್ಗೆ ತಲೆ ಕೆಡ್ಸ್ಕೋಬೇಡ ಅಂತ. ಸುಮ್ನೆ ಯಾವಾಗ ನೋಡಿದ್ರು ವಟ ವಟ ಅಂತಿರ್ತೀಯ. ನಾನ್ ವಟ ವಟ ಅಂತಿರೋದಕ್ಕೆ ಈ ಸಂಸಾರ ನಡೀತಾ ಇರೋದು. ನಿಮ್ಮಪ್ಪ ನೋಡು, ಈಗ ಹೋದ್ರೆ ಕೆಲ್ಸ ಅಂತ 5-6 ತಿಂಗಳು ಈ ಕಡೆ ಬರೋದೇ ಇಲ್ಲ. ನೀನ್ ನೋಡಿದ್ರೆ ನನ್ ಮಾತೆ ಕೇಳಲ್ಲ. ಅಮ್ಮ, ನೀನ್ ಇವಾಗ ಹೊರಗಡೆ ಹೋಗ್ತೀಯೋ ಇಲ್ವೋ? ಹೋಗ್ತೀನಪ್ಪ, ಇನ್ನೇನ್ ಮಾಡೋದು? ಈಗಿನ ಕಾಲದ ಮಕ್ಕಳು ಅಪ್ಪ ಅಮ್ಮನ್ನ ಯಾವಾಗ ಹೊರಗಡೆ ಆಗ್ತಾರೆ ಅಂತಾನೆ ಗೊತ್ತಾಗಲ್ಲ. ಅವನಾ ಅವನ್ ಬೈಕು ಪರ್ಸು ಚೆನ್ನಾಗಿದೆ ಅಂತ ಓಡಾಡ್ತಿದ್ದೀನಿ ಅಷ್ಟೇ, ಅವನ್ ಮುಖ ನೋಡಲ್ಲ. ಇಲ್ಲಪ್ಪ, ಲವ್ ಗಿವ್ ಇಲ್ಲ, ಸೀನೇ ಇಲ್ಲ. ಲೈಫ್ ಎಂಜಾಯ್ ಮಾಡಕ್ಕೆ ಇದೇ ಒಳ್ಳೆ ಟೈಮು. ಆಮೇಲೆ ಮದ್ವೆ, ಮಕ್ಕಳು, ಯಬ್ಬಾ ನೆನ್ಸ್ಕೊಂಡ್ರೇನೆ ಭಯ ಆಗತ್ತೆ. ಆಶುಪುಟ, ತಿಂಡಿ ರೆಡಿ ಇದೆ ಬಾಮ್ಮ. ಇರು, ಕಟ್ ಮಾಡು, ಆಮೇಲೆ ಕಾಲ್ ಮಾಡ್ತೀನಿ. ಅಮ್ಮ, ನಿಂಗೆ ಎಷ್ಟೊತ್ತಿ ಹೇಳಿದ್ದೀನಿ ನಾನು ರೂಮ್ ಒಳಗೆ ಬರುವಾಗ ನಾಕ್ ಮಾಡ್ಕೊ ಬರ್ಬೇಕು ಅಂತ. ಹಲೋ ಮೇಡಮ್, ಇದು ನನ್ ಮನೆ, ನೀ ನನ್ ಮಗಳು, ನಾನ್ ನಿನ್ನಮ್ಮ, ನೆನ್ಪಿರ್ಲಿ. ನಾಕ್ ಮಾಡ್ಬೇಕಂತೆ, ನಾಕು. ಅಮ್ಮ, ಯಾರೇ ಆಗಿರ್ಲಿ ನಾನು ರೂಮ್ ಒಳಗೆ ಬರುವಾಗ ನಾಕ್ ಮಾಡ್ಕೊಂಡ್ ಬರ್ಬೇಕು, ಇಲ್ಲಾಂದ್ರೆ ನಂಗೆ ಇಷ್ಟ ಆಗಲ್ಲ. ಆಯ್ತು ತಾಯಿ, ತಪ್ಪಾಯ್ತು. ನೆಕ್ಸ್ಟ್ ಟೈಮ್ ಬರ್ಬೇಕಾದ್ರೆ ಡೋರ್ನ 5 ಸಲ ನಾಕ್ ಮಾಡ್ಬಿಟ್ಟು ಬರ್ತೀನಿ, ಸರಿನಾ? 5 ಸಲ ಎಲ್ಲ ಏನು ಬೇಡ, ನನ್ಗೂ ಕಿವಿ ಕೇಳಿಸುತ್ತೆ. ಕೇಳಿಸುತ್ತೆ. ಕಿವಿಲ್ ಹಾಕೊಂಡಿರೋದ್ ತೆಗೆದ್ರೆ ಚೆನ್ನಾಗ್ ಕೇಳಿಸುತ್ತೆ. ಬಾರೆ ಬೇಗ, ತುಂಬಾ ಹೊಟ್ಟೆ ಹಸುವಾಗ್ತಾ ಇದೆ. ಇರ್ರಿ ಬಂದೆ. ಈ ಮನೇಲಿ ಒಬ್ಬೊಬ್ರದು ಒಂದೊಂದ್ ಕರ್ಮ. ಅಲ್ಲಿ ನಿಮ್ಮಪ್ಪ ತಟ್ಟೆ ಮುಂದಿಟ್ಕೊಂಡು ಕಾಯ್ತಿದ್ದಾರೆ, ಬೇಗ ಬಾ. ಏನು ಆಗ್ಲಿ ತಿನ್ನಕ್ ಶುರು ಮಾಡಿದ್ರಾ? ಏನ್ ಮಾಡೋದು, ಹೊಟ್ಟೆ ಕೇಳ್ಬೇಕಲ್ಲ. ರೀ, ನಿಮ್ ಮಗಳಂತೂ ಹೇಳು, ಕಂಪ್ಲೇಂಟ್ ಹೇಳು. ಏನ್ ಕಂಪ್ಲೇಂಟ್ ಹೇಳೋದೋ ಏನೋ. ತಗೋ ತಿನ್ನು. ಇತ್ತೀಚೆಗಂತೂ ನೀನ್ ನಮ್ ಕೈಗೆ ಸಿಗ್ತಾ ಇಲ್ಲ. ಹಾರಾಡೋ ವಯಸ್ಸು, ಹಾರಾಡ್ತೀನಿ ಬಿಡು. ಮಗಳೇ, ನಿನ್ ಹಾರಾಟ ನಿನಗೆ ಎಷ್ಟು ಖುಷಿ ಕೊಡ್ತಾ ಇರತ್ತೋ ನಮಗಷ್ಟೇ ಭಯ ಆಗ್ತಾ ಇರತ್ತೆ. ಇತ್ತೀಚೆಗಂತೂ ಇವಳು ಆಡ್ತಿರೋದ್ ನೋಡಿದ್ರೆ. ಅಮ್ಮ, ಸ್ವಲ್ಪ ಸುಮ್ನೆ ಇರ್ತೀಯಾ? ಇಬ್ಬರಿಗೂ ಹೇಳ್ತಿದ್ದೀನಿ. ಮಾತಾಡಿದ್ರೆ ಇದೊಂದು ಹೇಳ್ತೀಯಾ? ನಿನ್ಗೊಂದಷ್ಟು ಜನ ಫ್ರೆಂಡ್ಸು ಕರೆಕ್ಟ್ ಆಗೇ ಸಿಕ್ಕಿದ್ದಾರೆ. ಕೆಟ್ಟದಾಗ ಬಟ್ಟೆ ಹಾಕೊಳ್ಳೋದು, ಕೆಟ್ಟದಾಗ ಮೆಸೇಜ್ ಕಳ್ಸೋದು. ಅಮ್ಮ, ನೀನ್ ಯಾವಾಗ ನನ್ ಮೊಬೈಲ್ ಚೆಕ್ ಮಾಡ್ದೆ? ಪ್ಯಾಟರ್ನ್ ಹೇಗ್ ಗೊತ್ತಾಯ್ತು? ಮೊನ್ನೆ ಮೆಸೇಜ್ ಮಾಡ್ತಿದ್ಯಲ್ಲ, ಅವಾಗ ಹಿಂದೆನೆ ನಿಂತಿದ್ದೆ, ಆಗ ಗೊತ್ತಾಯ್ತು. ನೋಡಮ್ಮ, ಹೀಗೆಲ್ಲ ನಾನು ಪರ್ಮಿಷನ್ ಇಲ್ಲದೆ ನನ್ನ ಮೊಬೈಲ್ ಮುಟ್ಟೋದು ನನಗೆ ಇಷ್ಟ ಆಗಲ್ಲ.
ಅದನ್ನ ನಿನ್ ಫ್ರೆಂಡ್ಸ್ ಕೇಳು, ನನಗಲ್ಲ. ನಾನು ನಿನ್ನಮ್ಮ, ನಿನ್ ಮೇಲೆ ಎಲ್ಲಾ ರೈಟ್ಸು ನನ್ಗಿದೆ. ಪುಟ, ನಾವ್ ಏನ್ ಹೇಳಿದ್ರು ಅದು ನಿನ್ನ ಒಳ್ಳೇದಕ್ಕೆ, ಅರ್ಥ ಮಾಡ್ಕೋ. ಅಪ್ಪ, ನಂಗೆ ಯಾರ ಜೊತೆ ಫ್ರೆಂಡ್ಶಿಪ್ ಮಾಡ್ಬೇಕು, ಯಾರ ಜೊತೆ ಫ್ರೆಂಡ್ಶಿಪ್ ಮಾಡ್ಬಾರ್ದು ಅಂತ ಗೊತ್ತಾಗತ್ತೆ. ನಾನೇನ್ ಚಿಕ್ಕವಳಲ್ಲ. ಹೌದು ತಾನೆ, ಚಿಕ್ಕ ಮಗು ಅಲ್ಲ ಅಲ್ವಾ? ಅದಕ್ಕೆ ಹೇಳಿದ್, ಯಾವಾಗ ನೋಡಿದ್ರು ಮೊಬೈಲು ಲ್ಯಾಪ್ಟಾಪ್ ಅಲ್ವೇ? ರೋಡಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೂ ಇಯರ್ಫೋನ್ ಹಾಕೊಂಡು ಹೋಗ್ತೀಯಲ್ಲ, ಅದೆಷ್ಟು ಡೇಂಜರ್ ಗೊತ್ತಾ ನಿನ್ಗೆ? ನೋಡಮ್ಮ, ನಿನಗ್ ಸಾಂಗ್ಸ್ ಕೇಳ್ಬೇಕು ಅಂತಂದ್ರೆ ಮನೇಲಿ ಬಂದ್ ಕೇಳು, ರೋಡಲ್ಲ. ಈಗೇನು ತಿಂಡಿ ತಿನ್ಲಾ ಬೇಡ್ವಾ? ನೆಮ್ಮದಿ ತಿಂಡಿ ತಿನ್ನಕ್ಕೂ ಬಿಡಲ್ಲ. ದುಡ್ಡು ತಂದಿದ್ರೆ ಗೊತ್ತಾಗಿರೋದು ಅವಳಿಗೆ ಅನ್ನದ ಬೆಲೆ ಏನು ಅಂತ. ಒಬ್ಳೆ ಮಗಳು ಅಂತ ತುಂಬಾ ಪ್ರೀತಿಯಿಂದ ಸಾಕಿದ್ ಗೀತಾ ಮತ್ತೆ ಶೇಖರ್, ಮಗಳು ವಯಸ್ಸಿಗೆ ಬರ್ತಿದ್ದ ಹಾಗೆ ಎಲ್ಲ ಅವಳು ಕೆಟ್ಟ ದಾರಿ ತುಳಿದು ಬಿಡ್ತಾಳೆ ಅಂತ ದಿನೇ ದಿನೇ ಅವಳಿಗೆ ಕಿವಿ ಮಾತುಗಳನ್ನ ಹೇಳ್ತಾನೆ ಇರ್ತಾರೆ. ಅದೇ ಸದಾ ಕಾಲ ಹೆಡ್ಫೋನ್ ಹಾಕೊಂಡು ತನ್ನ ಟೀನೇಜ್ನ ಎಂಜಾಯ್ ಮಾಡ್ತಿದ್ದ ಅಶಿಕಾ ಕಿವಿಗಳು ಮಾತ್ರ ಯಾವ ಕಿವಿ ಮಾತುಗಳನ್ನು ಕೇಳಿಸ್ಕೊತಾನೆ ಇರ್ಲಿಲ್ಲ. ರೀ ನೋಡಿ, ನೈಟ್ ಏನಾದ್ರು 10 ಗಂಟೆಗಿಂತ ಲೇಟ್ ಆಗಿ ಬಂತು ಅಂದ್ರೆ ಹೊರಗಡೆನೆ ಮಲ್ಕೋಬೇಕಾಗತ್ತೆ ಅಷ್ಟೇ. ನೋಡು, ನಿನ್ನೆ ಮೊನ್ನೆ ಆಫೀಸಲ್ಲಿ ಕೆಲಸ ಜಾಸ್ತಿ ಇತ್ತು, ಹಾಗಾಗಿ ಲೇಟ್ ಆಯ್ತು. ಇವತ್ತು ಬೇಗನೆ ಬರ್ತೀನಿ, ಆಯ್ತಾ? ಬೇಗ ಬಂದ್ರೆ ಏನ್ ಪ್ರಯೋಜನ? ಟಿವಿ ಹಾಕೊಂಡು ನ್ಯೂಸ್ ನೋಡ್ಕೊಂಡು ಕುತ್ಕೊಂಡ್ಬಿಡ್ತೀರಾ. ಈ ಗಂಡಸರು ಮದ್ವೆ ಆದ ಹೊಸ್ತ್ರಲ್ಲಿ ನೋಡ್ಬೇಕು. ಹೆಂಡ್ತಿನ ಶಾಪಿಂಗ್ ಕರ್ಕೊಂಡು ಹೋಗೋದೇನು, ಪಿಕ್ಚರ್ ಕರ್ಕೊಂಡು ಹೋಗೋದೇನು, ಮುದ್ದಾಡೋದೇನು. ಈಗೇನು ನಿನ್ನ ಪಿಕ್ಚರ್ ಕರ್ಕೊಂಡು ಹೋಗ್ಬೇಕು ತಾನೆ? ಹೋದ್ರೆ ಆಯ್ತು ಬಿಡು. ಹೀಗೆ ಮಾತಲ್ಲಿ ಪಿಕ್ಚರ್ ತೋರ್ಸಿದ್ದಾಯ್ತು. ನೋಡು, ಇವತ್ತು 3 ಗಂಟೆಗೆ ಬರ್ತೀನಿ, ಆಶಿಗೆ ಹೇಳು, ಪಕ್ಕಾ ಪಿಕ್ಚರ್ ಕರ್ಕೊಂಡು ಹೋಗ್ತೀನಿ, ಆಯ್ತಾ? ಹೌದಾ? ಸರಿ ಸರಿ. ಅಬ್ಬಾ, ಈಗ ನೋಡು, ನಿನ್ ಮುಖದಲ್ಲಿ ಏನ್ ಖುಷಿ ಕಾಣ್ತಾ ಇದೆ. ಹೋಗ್ರಿ. 1 2 3 4 5 star, we all love you, power star. Dance dance dance, up dance dance dance, dance dance dance, up. ಮೊನ್ನೆ ಬೇಕ್ರಿ ಅಂಕಲ್ಗೆ ಮೊಸರು ತಗೊಂಡಿರೋ ದುಡ್ಡೇ ಕೊಟ್ಟಿಲ್ಲಮ್ಮ. ಹೋಗ್ತಾ ಇದನ್ನ ಕೊಟ್ಬಿಟ್ಟು ಹೋಗು. ತಗೋ. ಏನಮ್ಮ ಪಾಕೆಟ್ ಮನಿ 50 ರೂಪಾಯಿ ಕೊಡ್ತಿದ್ಯಾ? ಅದಕ್ಕೆ ಹೇಳೋದು, ಯಾವಾಗ್ಲೂ ಇದನ್ನ ಹಾಕೊಂಡಿರ್ಬೇಡ ಅಂತ. ಇದು ಪಾಕೆಟ್ ಮನಿ ಎಲ್ಲ ಕಣೆ, ಮೊಸರು ದುಡ್ಡು. ಇದನ್ನ ಬೇಕ್ರಿ ಅವ್ರು ಕೊಡ್ಬೇಕು ಅಷ್ಟೇ ತಾನೆ? ಕರೆಕ್ಟ್. ಮನೆಯಿಂದ ಹೊರಟ್ರೆ ಸಾಕು, ಏನಾದ್ರೂ ಒಂದ್ ಕೆಲಸ ಹೇಳ್ತೀಯ. ಮತ್ತೆ ಹಾಕೋತಿಯಲ್ಲ, ಕಿತ್ ಬಿಸಾಕ್ತೀನಿ ನೋಡಿದನ. ಏನಮ್ಮ ನಿನ್ ಗೋಳು? ನೋಡು, ತುಂಬಾ ದಿನ ಆದ್ಮೇಲೆ ನಿಮ್ಮಪ್ಪ ಮೂವಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದಾರೆ. ನೀನ್ ಸಂಜೆ 3:15ಗೆಲ್ಲ ಮನೇಲಿ ಇರ್ಬೇಕು, ಗೊತ್ತಾಯ್ತಾ? ಆಯ್ತಮ್ಮ, ಇವತ್ 3 ಗಂಟೆಗೆ ಮನೇಲಿ ಇರ್ತೀನಿ. ಸರಿನಾ? ಬಾಯ್ 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 ಬಾಯ್. ಹೋಗ್ತಾ ದುಡ್ಡು ಕೊಟ್ಬಿಟ್ಟು ಹೋಗೆ. ಆಯ್ತಮ್ಮ, ಹುಷಾರು. ಏನಮ್ಮ ಆಶಿಕಾ, ಚೆನ್ನಾಗಿದ್ಯಾ? ಚೆನ್ನಾಗಿದ್ದೀನಿ, ತಗೊಳ್ಳಿ. ಏನ್ ಕೊಡ್ಲಿ? ಏನಿಲ್ಲ, ಅಮ್ಮ ನೆನ್ನೆ ಮೊನ್ನೆದು ಮೊಸರಿನ ದುಡ್ಡು ಕೊಡ್ಬೇಕಿತ್ತಲ್ಲ, ಅದು. ಓ, ಅದಾ? ಮತ್ತೆ ಹೇಗೆ ನಡೀತಾ ಇದೆ ಸ್ಟಡೀಸ್ ಎಲ್ಲ? ಅಯ್ಯೋ, ಹೇಗೋ ನಡೀತಾ ಇದೆ. ಸರಿ, ನಂಗೆ ಲೇಟ್ ಆಯ್ತು, ಬರ್ತೀನಿ. ಸರಿ. Calling is switched off right now. Please try later.
The number you're calling is switched off right now. Please try later. ಹೇಳು ಗೀತಾ. ರೀ ನಿಮ್ ಮಗಳು 3 ಗಂಟೆಗೆ ಮನೆಗೆ ಬರ್ತೀನಿ ಅಂತ ಹೇಳಿದ್ಲು. ಫೋನ್ ಮಾಡಿದ್ರೆ ಸ್ವಿಚ್ ಆಫ್ ಬರ್ತಿದೆ ರೀ. ಬರ್ತಾಳೆ ಬಿಡೆ, ಫೋನ್ ಚಾರ್ಜಿಂಗ್ ಮುಗ್ದಿರ್ಬೇಕು. ನೀನೇನ್ ಟೆನ್ಷನ್ ಆಗ್ಬೇಡ. ಅವಳು ಯಾವತ್ತು ಫೋನ್ ಸ್ವಿಚ್ ಆಫ್ ಮಾಡೋಳೆ ಅಲ್ಲ. ಹೇಳಿದ್ನಲ್ಲ ಚಾರ್ಜಿಂಗ್ ಮುಗ್ದೋಗಿರ್ಬೇಕು ಅಂತ. ಸರಿ ನೀವು ಬನ್ನಿ. ಹೊರಟಿದ್ದೀನಿ. ಇನ್ನೇನ್ ಬಂದೆ. ತುಂಬಾ ದಿನ ಆದ್ಮೇಲೆ ಮೂವಿ ಕರ್ಕೊಂಡು ಹೋಗ್ತೀನಿ ಅಂತ ಗಂಡ ಹೇಳಿದಾಗ ಸಹಜವಾಗಿ ಗೀತಾ ಎಕ್ಸೈಟ್ ಆಗಿದ್ಲು. ಅದೇ ಎಕ್ಸೈಟ್ಮೆಂಟ್ ಶೇಖರ್ಗೂ ಇತ್ತು. ವರ್ಕ್ ಸ್ಟ್ರೆಸ್ ಮಧ್ಯೆ ಫ್ಯಾಮಿಲಿ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಶೇಖರ್ ಮನೆಗೆ ಹೊಟ್ಟಿದ್ದ. ಈ ಕಡೆ ಗೀತಾ ಬೇಗ ಬರ್ತೀನಿ ಅಂತ ಹೇಳಿದ ಹರ್ಷಿಕಾ ಇನ್ನೂ ಬಂದಿಲ್ವಲ್ಲ ಅನ್ನೋ ಭಯದಲ್ಲಿದ್ಲು. ಆದರೆ ಹರ್ಷಿಕಾಗೆ ಮಾತ್ರ ಇದ್ಯಾವುದು ನೆನಪೇ ಇರಲಿಲ್ಲ. ಅವಳು ಲೋಕದಲ್ಲೇ ಮುಳುಗೋಗಿದ್ಲು. ಮನೇಲಿ ಯಾರೂ ಇಲ್ಲ. ಅಮ್ಮ ಎಲ್ಲಿ ಹೋಗಿದ್ದಾರೆ? ಅಮ್ಮ ಚಿಕ್ಕಮ್ಮನ ಮನೆಗೆ ಹೋಗಿದ್ದಾರೆ. ಬರೋದಕ್ಕೊಂದು ವಾರ ಆಗುತ್ತೆ. ಹೌದಾ? The number you're calling is switched off right now. ಏನ್ರಿ ಫೋನ್ ರಿಂಗ್ ಆಗ್ತಿದ್ಯಾ? ಇಲ್ವೇ, ಸ್ವಿಚ್ ಆಫ್ ಆಗಿದೆ. ಅಯ್ಯೋ ದೇವ್ರೆ. ರೀ ನನ್ ಯಾಕೋ ತುಂಬಾ ಭಯ ಆಗ್ತಿದ್ದೆ ರೀ. ಅವಳು ಯಾವತ್ತೂ ಸ್ವಿಚ್ ಆಫ್ ಮಾಡ್ಕೊಂಡವಳೆ ಅಲ್ಲ. ನೀನೇನು ಟೆನ್ಷನ್ ಮಾಡ್ಕೋಬೇಡ್ವೆ, ಅವಳು ಬಂದೇ ಬರ್ತಾಳೆ. The number you're calling is switched off right now. Please try later. ಗೀತಾ, ಅವಳು ಯಾರ ಜೊತೆನಾದ್ರೂ ಹೋಗ್ತೀನಿ ಅಂತ ಏನಾದ್ರು ಹೇಳಿದ್ಲಾ? ಇಲ್ಲ ರೀ, ಫ್ರೆಂಡ್ಸ್ ಜೊತೆ ಅಂತ ಮಾತ್ರ ಹೇಳಿದ್ಲು. ಹಾಗಾದ್ರೆ ಒಂದ್ ಕೆಲಸ ಮಾಡು, ಅವಳ ಫ್ರೆಂಡ್ಸ್ ಯಾರ್ಯಾರಿದ್ದಾರೆ ಎಲ್ಲ ಫೋನ್ ನಂಬರ್ ಕೊಡು. ಒಂದ್ ನಿಮಿಷ ತಗೊಳ್ಳಿ.